ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಅ ವೆರಿ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್. ಬನ್ನಿ, ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಟ್ರೆಂಡ್ ರಿವರ್ಸಲ್ ಆಗೋ ಎಲ್ಲ ಚಾನ್ಸಸ್ ಇದೆ. ಹೇಗಿದೆ ನಾಳೆದು, ಹೇಗೆ ಪ್ರೆಡಿಕ್ಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಬನ್ನಿ. ನಿಫ್ಟಿ 98 ಪಾಯಿಂಟ್ ಒಂದು ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿದೆ. 0.41% ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿಬಿಟ್ಟು 23,742ರಲ್ಲಿ ಕ್ಲೋಸ್ ಆಗಿದೆ. ಒಂದು ಲೋವರ್ ಎಂಡ್ನಿಂದ ಫಂಟಾಸ್ಟಿಕ್ ರಿಕವರಿ ಆಗಿದೆ ಇವತ್ತು. ನೋಡಿ, ನಿಫ್ಟಿದು 5 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಇದು. ಇಲ್ಲಿ ನಿಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ. 23,623ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಹಾಗೆ ಲೋ ಎಷ್ಟಾಗಿದೆ? 23,560. ಎಕ್ಸಾಕ್ಟ್ಲಿ ಇಲ್ಲೊಂದು ಸಪೋರ್ಟ್ ಲೈನ್ ಇದೆ ನೋಡಿ, ಒಂದು ಪಿವೋಟ್ ಪಾಯಿಂಟ್ ಇದೆ. ಆ ಸಪೋರ್ಟಿಗೆ ಒಂದು ರೆಸ್ಪೆಕ್ಟ್ ಕೊಟ್ಬಿಟ್ಟು ಅಲ್ಲಿಂದ ರಿವರ್ಸ್ ಆಗಿದೆ. ಯಾವಾಗ 2 ಕ್ಯಾಂಡಲ್ ಗ್ರೀನಲ್ಲಿ ಕ್ಲೋಸ್ ಆಯಿತು, ನಾವು ಆ ಒಂದು ನೆಕ್ಸ್ಟ್ ಕ್ಯಾಂಡಲ್ನಲ್ಲಿ ಕಾಲ್ ಆಪ್ಷನ್ನ ಬೈ ಮಾಡ್ಬೋದು. ಬೆಟರ್ ಆಪ್ಷನ್, ಯಾಕೆಂದರೆ ಸ್ಟಾಪ್ ಲಾಸ್ ಕೂಡ ಚಿಕ್ಕದು ಇಟ್ಕೋಬೋದು. ಇಲ್ಲಿ ಡೇ ಲೋದಲ್ಲಿ ನೋಡಿ, ಪ್ರಾಫಿಟ್ ಕಂಟಿನ್ಯೂ ಮೂವ್ ಆಗಿದೆ. 23,800 ರೀಚ್ ಆಗಿದೆ. ಇಲ್ಲಿಂದ ರಿಜೆಕ್ಷನ್ ಆಗಿದೆ ನೋಡಿ, 23,800ರಿಂದ ರಿಜೆಕ್ಷನ್ ಆಗಿದೆ 3 ಸಲ. ಏನಕ್ಕೆ? 23,800ರಲ್ಲಿ ಸ್ಟ್ರಾಂಗ್ ಒಂದು ಹ್ಯೂಜ್ ಕಾಲ್ ರೈಟರ್ಸ್ ಇದ್ದರು. ಹೀಗಾಗಿ ಮೋರ್ ದೆನ್ 46 lakhs ಕಾಲ್ ರೈಟರ್ಸ್ ಇದ್ದರು. ಹೀಗಾಗಿ ಇಂಟ್ರಾಡೇದಲ್ಲಿ 23,800 ಅಷ್ಟು ಈಸಿ ಕ್ರಾಸ್ ಆಗಲಿಲ್ಲ. ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಮತ್ತೆ ಕೆಳಗಡೆ ಬಂತು. ಇಲ್ಲೊಂದು ಸಪೋರ್ಟ್ ಲೈನ್ ಇದೆ, ಅಲ್ಲಿ ಎಕ್ಸಾಕ್ಟ್ಲಿ ಚೆನ್ನಾಗಿ ಸಪೋರ್ಟ್ ತೊಗೊಂಡ್ಬಿಟ್ಟು ಮತ್ತೆ ಇಲ್ಲಿ ಕಾಲರ್ಸ್ ಅಂದರೆ ಬಾಯರ್ಸ್, ಕಾಲ್ ಬಾಯ್ ಮಾಡ್ತಕ್ಕಂಥವ್ರು ಅಂದರೆ ಪುಟ್ ರೈಟರ್ಸ್ ಅನ್ಬೋದು ನೀವು, ಇಲ್ಲ ನಮ್ಮಂಥ ಒಂದು ರಿಟೇಲ್ ಟ್ರೇಡರ್ಸ್ ಮತ್ತೆ ಸ್ಟ್ರಾಂಗ್ ಆಗಿ ಎಂಟ್ರಿ ಆದ ನಂತರ ಮತ್ತೆ 23,800 ರೀಚ್ ಆಯಿತು. ಅಲ್ಲಿಂದ ಮತ್ತೆ ಪ್ರಾಫಿಟ್ ಬುಕ್ಕಿಂಗ್ ಅಗೇನ್ 23,825ರವರೆಗೆ ರೀಚ್ ಆಯಿತು ಹೈ. ಮತ್ತೆ ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಕೊನೆಗೆ 23,758ರಲ್ಲಿ ಕ್ಲೋಸ್ ಆಗಿದೆ. ಫಂಟಾಸ್ಟಿಕ್ ಕ್ಲೋಸಿಂಗ್. ಡೈಲಿ ಚಾರ್ಟ್ನಲ್ಲಿ ನಿಮ್ಗೆ ಹೇಳ್ತೀನಿ, ಬೆಸ್ಟ್ ಒಂದು ಚಾರ್ಟ್ ಪ್ಯಾಟರ್ನ್ ರೆಡಿ ಆಗ್ತಾ ಇದೆ. ಮತ್ತು ಇನ್ನು ಏನಪ್ಪ ಅಂದರೆ ನೋಡಿ, ಟ್ರೇಡ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಇತ್ತು. ಏಕೆಂದರೆ ಇಲ್ಲಿ ಒಂದು ಸಪೋರ್ಟ್ ಇದೆ. ಇಲ್ಲಿ 2 ಕ್ಯಾಂಡಲ್ ಗ್ರೀನ್ ಫಾರ್ಮ್ ಆಗಿವೆ. ಆವಾಗ ಕಾಲ್ ಬಾಯ್ ಮಾಡಿದರೆ ಬಾಟಮ್ ಫಿಶಿಂಗ್ ಅಂತಾರೆ. ಬಾಟಮ್ ಫಿಶಿಂಗ್. ಸ್ಟಾಪ್ ಲಾಸ್ ಚಿಕ್ಕದು, ಟಾರ್ಗೆಟ್ ದೊಡ್ಡದು. 23,800 ರೀಚ್ ಆದಾಗ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಪ್ರಾಫಿಟ್ ಆಗುತ್ತೆ. ನಂತರ ಸಿಸ್ಟಮನ್ನು ಕ್ಲೋಸ್ ಮಾಡಿ ಹಾಗೆ ಬಿಟ್ಟರೆ ಏನಾಗುತ್ತೆ, ಪ್ರಾಫಿಟ್ ನಮ್ಮ ಅಕೌಂಟ್ನಲ್ಲಿ ಉಳಿಯುತ್ತೆ. ಮತ್ತೆ ಟ್ರೇಡ್ ಮಾಡ್ತಾ ಹೋದರೆ ವೊಲಟೈಲ್ ಮಾರ್ಕೆಟ್ನಲ್ಲಿ ಬಂದು ಪ್ರಾಫಿಟ್ ಕೂಡ ಲಾಸ್ ಆಗುತ್ತೆ. ಹೀಗಾಗಿ ಆಪ್ಷನ್ ಬಯರ್ಸ್ಗೆ ಅದೇ ದೊಡ್ಡ ಒಂದು ಪ್ರಾಬ್ಲಮ್ ಸ್ನೇಹಿತರೆ. ಪದೇ ಪದೇ ಟ್ರೇಡ್ ಮಾಡೋದೇ ತುಂಬ ದೊಡ್ಡ ಹೆಡ್ಏಕ್ ಆಗುತ್ತೆ. ಅದನ್ನು ನಾವು ನಮ್ಮ ಇಮೋಷನ್ಸ್ಗಳನ್ನು, ನಮ್ಮ ಒಂದು ಟ್ರೇಡಿಂಗ್ ಮೈಂಡ್ಸೆಟ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ದಿನಕ್ಕೆ 1 ತಪ್ಪಿದರೆ 2, ಮ್ಯಾಕ್ಸಿಮಮ್ 3 ಟ್ರೇಡ್ ಮಾಡಿದರೆ ಸಾಕು. ಸ್ಟ್ರಿಕ್ಟ್ ಆಗಿ ಸ್ಟಾಪ್ ಲಾಸ್ ಮೇಂಟೈನ್ ಮಾಡಬೇಕು. ಬಾಟಮ್ ಫಿಶಿಂಗ್ ಇಲ್ಲ, ಟಾಪ್ ಹಂಟಿಂಗ್ ಮಾಡಬೇಕು. ಆ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಚೆನ್ನಾಗಿ ಅರ್ನಿಂಗ್ಸ್ ಮಾಡಬಹುದು. ನೋಡಿ ಸ್ನೇಹಿತರೆ, ಡೈಲಿ ಚಾರ್ಟ್ ಇದು ಎಷ್ಟು ಬ್ಯೂಟಿಫುಲ್ ಫಾರ್ಮ್ ಆಗಿದೆ ಅಂದರೆ ನೀವು ನೋಡಿರ್ಬೋದು. ಇಲ್ಲಿಂದ ಇದು ಜೂನ್ 4ನೇ ತಾರೀಕು ರಿಸಲ್ಟ್ ಬಂದಿತ್ತು, ಅದರದ್ದು ಒಂದು ದೊಡ್ಡ ಕ್ಯಾಂಡಲು. ಸೊ ಅಲ್ಲಿಂದ ಕಂಟಿನ್ಯೂ ಒಂದು ಮಾರ್ಕೆಟ್ ರೈಡ್ ಆಯಿತು. ಪ್ರಾಫಿಟ್ ಬುಕ್ಕಿಂಗ್ ರೈಡ್, ಪ್ರಾಫಿಟ್ ಬುಕ್ಕಿಂಗ್ ರೈಡ್, ಒಂದು ಹೆಡ್ ಫಾರ್ಮ್ ಆಯಿತು. ನಂತರ ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್, ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮ್ ಆಗಿತ್ತು. ನಿಮ್ಗೆ ನೆನಪಿದೆ, ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಕಳೆದ ತಿಂಗಳು, ಮೋಸ್ಟ್ಲಿ ಅದಕ್ಕಿಂತ ಹಿಂದ್ಗಡೆ. ಇವಾಗಂತೂ ಸಾಕಷ್ಟು ಗ್ಯಾಪ್ ಆಗಿತ್ತು, ದಯವಿಟ್ಟು ಕ್ಷಮಿಸಿ. ಹೆಡ್ ಆ್ಯಂಡ್ ಶೋಲ್ಡರ್ ಫಾರ್ಮ್ ಆಗಿದೆ, ಫಾಲ್ ಆಗುತ್ತೆ ಅಂತ ಹೇಳಿದ್ದೆ. ನೋಡಿ, ಇಲ್ಲಿ ಟಾರ್ಗೆಟ್ ಕೂಡ ಹೇಳಿದ್ವಿ ನಾವು, ಮಾರ್ಕ್ ಕೂಡ ಮಾಡಿದ್ವಿ. ಎಕ್ಸಾಕ್ಟ್ಲಿ 23,200 ಆ ಥರ ಎಲ್ಲ ಬಾಟಮ್ ಫಾರ್ಮ್ ಆಯಿತು. ಅಲ್ಲಿವರೆಗೆ ಬಂದ್ಬಿಟ್ಟು ನಂತರ ಮಾರ್ಕೆಟ್ ರ್ಯಾಲಿ ಕೊಡ್ತು. ಮತ್ತೆ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಒಂದು ಕನ್ಸಾಲ್ಟೇಷನ್ ಮೋಡ್ನಲ್ಲಿದೆ. ಸೊ ಇಲ್ಲಿ ಏನಪ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಷ್ಟು ಬ್ಯೂಟಿಫುಲ್ ಪ್ಯಾಟರ್ನ್ ಫಾರ್ಮ್ ಆಗಿದೆ ನೋಡಿ. ಒಂದು ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಸಿ ಹಿಯರ್, ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ಸೊ ಇದ್ರದ್ದು ಟಾರ್ಗೆಟ್ ಏನು? ಇಲ್ಲಿ ಟಾರ್ಗೆಟ್ ಬರುತ್ತೆ. ಫಸ್ಟ್ ಟಾರ್ಗೆಟ್ ಇಲ್ಲಿ ಬರುತ್ತೆ 24,500. ನೆಕ್ಸ್ಟ್ ವೀಕ್ ಬರೋ ಎಲ್ಲ ಚಾನ್ಸಸ್ ಇದೆ ಅಂತ ಅನ್ನಿಸ್ತಾ ಇದೆ. ಆನ್ ಡೈಲಿ ಬೇಸಿಸ್ ಚಾರ್ಟ್ನಲ್ಲಿ ಒಂದು ಪರ್ಫೆಕ್ಟ್ ಒಂದು ಪ್ಯಾಟರ್ನ್ ಫಾರ್ಮ್ ಆಗಿದೆ. ಬಾಟಮ್ ಕೂಡ ನೋಡಿ, ಡಬಲ್ ಬಾಟಮ್ ಫಾರ್ಮ್ ಆಗಿದೆ. ಹೀಗಾಗಿ
ನಾಳೆ ಒಂದು ಬಿಗ್ ರ್ಯಾಲಿ ಬರ್ಬೋದು. ನಂತರ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಅಂಟಿಲ್ ನೆಕ್ಸ್ಟ್ ಫ್ರೈಡೇವರೆಗೆ 24,500 ರೀಚ್ ಆಗಬಹುದು. 24,500 ಇನ್ನು ನೆಕ್ಸ್ಟ್ ವೀಕ್ ರೀಚ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಸ್ಟ್ರಾಂಗ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ಅದ್ರ ಜೊತೆಗೇನೆ ರಿಲಯನ್ಸ್, HDFC ಬ್ಯಾಂಕ್, ICICI ಬ್ಯಾಂಕ್ ಎಲ್ಲ ಸಪೋರ್ಟ್ ಮಾಡ್ತಾ ಇವೆ. ಮತ್ತು ಬಜೆಟ್ದ ಒಂದು ಫೈರ್, ಒಂದು ಹೀಟ್ ಸ್ಟಾರ್ಟ್ ಆಗ್ತಾ ಇದೆ. ಹೀಗಾಗಿ 100% ಅಪ್ ಮೂವ್ ಬರುತ್ತೆ. ಹಾಗೆ ನಾಳೆಯ ವಿಡಿಯೋದಲ್ಲಿ ಇನ್ನು 1 ರಿಂದ 2 ತಿಂಗಳೊಳಗೆ 25% ರಿಟರ್ನ್ಸ್ ಕೊಡ್ತಕ್ಕಂಥ 10 ಸ್ಟಾಕ್ಗಳ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಅಪಾರ್ಚುನಿಟಿಯನ್ನು ಮಿಸ್ ಮಾಡ್ಕೋಬೇಡಿ. ವಿಡಿಯೋ ನೋಡಿ ಸಾಧ್ಯ ಆದರೆ ಇನ್ವೆಸ್ಟ್ ಮಾಡಿಕೊಂಡು ಅದರಲ್ಲಿ 25 to 40% ಬಂದರೆ ಸಾಕು, ಎಕ್ಸಿಟ್ ಆಗಿಬಿಡ್ಬೇಕು. ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. PSU ಸ್ಟಾಕ್ಗಳಂತೂ ನೀವಂತೂ ಓಡಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇನ್ಮೇಲೆ. ಏನಕ್ಕೆ ಅಂದರೆ ಫಸ್ಟ್ ಬಜೆಟ್ ಆಫ್ ದಿ ಈ ಒಂದು ಗೌರ್ಮೆಂಟ್ನ ಮೊದಲನೇ ಬಜೆಟ್ ಆಗಿರೋದ್ರಿಂದ ತುಂಬ ಹೀಟಪ್ ಆಗುತ್ತೆ. ಒಂದು PSU ಸ್ಟಾಕ್ಗಳು ಓಡ್ಬೋದು. ಹೀಗಾಗಿ ಅದು ಪಕ್ಕಕ್ಕೆ ಇಟ್ಬಿಟ್ಟು ನಾಳೆದು ನಿಫ್ಟಿದು ಲೆವೆಲ್ಸ್ ನೋಡೋದಾದರೆ ಫಸ್ಟ್ ನಾನು ಸಪೋರ್ಟ್ ಎಲ್ಲಿಗೆ ಬರುತ್ತೆ, ಫಸ್ಟ್ ಸಪೋರ್ಟ್ 23,500. ಎಸ್, 23,500. ಇವತ್ತಿನ ಒಂದು ಲೋ ಏನಿತ್ತು 565. ಹೀಗಾಗಿ 500 ಅದ್ರ ಕೆಳಗಡೆ ಬಂದರೆ ಮಾತ್ರ ನೆಗೆಟಿವ್ ಆಗುತ್ತೆ. ಅದರ್ವೈಸ್ ಯಾವುದೇ ನೆಗೆಟಿವಿಟಿ ಕಾಣಲ್ಲ. ಕೆಳಗಡೆ ಬರಲಿಕ್ಕೂ ಸಾಧ್ಯ ಇಲ್ಲ ಅನ್ಕೋತೀನಿ. ಇಲ್ಲೊಂದು ಗ್ಯಾಪ್ ಇದೆ ನೋಡಿ, ಚಿಕ್ಕ ಗ್ಯಾಪ್ ಇದೆ ನೋಡಿ, ಇದು ಫಿಲಪ್ ಆಗುತ್ತೆ ನಾಳೆ ಅಥವಾ ನಾಡಿದ್ದು ಅಂತ ಅನ್ನಿಸ್ತಾ ಇದೆ. ಸೊ ಅದು ಎಲ್ಲಿಗೆ ಬರುತ್ತೆ, 24,029 ಇದೆ ಅದರ ಟಾರ್ಗೆಟು. ಹೀಗಾಗಿ ನಾಳೆ ಮೋಸ್ಟ್ ಪ್ರಾಬಬ್ಲಿ 24,000ವರೆಗೆ ರೀಚ್ ಆಗಿಬಿಟ್ಟು ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಆಗಬಹುದು. ಒಂದು ಬಿಗ್ ರ್ಯಾಲಿ ಬರುತ್ತೆ, ರಿಟೇಲರ್ಸ್ಗೆ ಟ್ರ್ಯಾಪ್ ಮಾಡಬಹುದು. 24,000 ರೀಚ್ ಆಗಿ ಅಲ್ಲಿಂದ ಮತ್ತೆ ಪ್ರಾಫಿಟ್ ಬುಕ್ಕಿಂಗ್ ಆಗಿ 23,850-900 ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ 24 ರೀಚ್ ಆದಾಗ ಯಾವುದೇ ಆಪ್ಷನನ್ನು ಬೈ ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕಿಂತ ಮೊದಲು ಏನಾದರೂ ನೀವು ಕಾಲ್ ಆಪ್ಷನ್ ಬೈ ಮಾಡಿದರೆ 24,000ನಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಉತ್ತಮ. ಸೊ ಅಪ್ಸೈಡ್ ಫಸ್ಟ್ ಲೆವೆಲ್ ಬಂದ್ಬಿಟ್ಟು 23,850, 900 ಕ್ರಾಸ್ ಆಯ್ತಂದ್ರೆ 24,000 ಈಸಿಲಿ ರೀಚ್ ಆಗುತ್ತೆ. ಸೊ ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಆಗೋ ಚಾನ್ಸ್ ಇರುತ್ತೆ. ಕೆಳಗಡೆ ಯಾವುದೇ ಲೆವೆಲ್ಸ್ ಬೇಡ. 500 ಈಸ್ ದ ಓನ್ಲಿ ಒನ್ ಲೆವೆಲ್, ಬಿಗ್ ಸಪೋರ್ಟ್ ಇದೆ. ಹೀಗಾಗಿ ಅದು ಒಂದು ಲೆವೆಲನ್ನು ಕನ್ಸಿಡರ್ ಮಾಡ್ಕೋಬಹುದು. ಇಲ್ಲೊಂದು ಪ್ಯಾಟರ್ನ್ ನೋಡಿ, ಇಲ್ಲಿ ಕೂಡ ಪ್ಯಾಟರ್ನ್ ಸ್ಮಾಲ್ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. 2 ದಿನದಿಂದ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿವೆ. ಹೀಗಾಗಿ ಇದರ ಫಸ್ಟ್ ಟಾರ್ಗೆಟ್ ಇಲ್ಲಿ ಬರುತ್ತೆ. ಎಷ್ಟಿದೆ ಅದು, 23,900 ಇದೆ, 23,900 ಇದೆ. ನಂತರ ಇಲ್ಲಿ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪ್ ಕೂಡ ಫಿಲಪ್ ಮಾಡಲಿಕ್ಕೆ ಮಾರ್ಕೆಟ್ 100% ಅಪ್ ಮೂವ್ ಕೊಟ್ಟೇ ಕೊಡುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿ ಕೂಡ ಒಳ್ಳೆ ರ್ಯಾಲಿ ಕೊಟ್ಟಿದೆ. ಇವತ್ತು 51,090 ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ ಆಲ್ ಇದು ಕೂಡ ಒಂದು 0.5% ಅಪ್ಸೈಡ್ ಮೂವ್ ಆಗಿದೆ. ನೋಡಿ ಬ್ಯಾಂಕ್ ನಿಫ್ಟಿದು ಡೈರೆಕ್ಟ್ ಆಗಿ ಒಂದು ಡೈಲಿ ಚಾರ್ಟ್ ಓಪನ್ ಮಾಡಿದ್ದೀನಿ ನಾನು. ಇಲ್ಲೊಂದು ಫಂಟಾಸ್ಟಿಕ್ ಪ್ಯಾಟರ್ನ್ ಫಾರ್ಮ್ ಆಗಿದೆ ನೋಡಿ, ನೀವು ಗಮನಿಸಬಹುದು. ಸಿ ಹಿಯರ್, ಈ ಒಂದು ರೇಂಜ್ನಲ್ಲಿ ಟ್ರೇಡ್ ಆಗ್ತಾ ಇದೆ, ಬಾಕ್ಸ್ನಲ್ಲಿದೆ. ಯಾವ ಕಡೆ ಬ್ರೇಕ್ ಆಗುತ್ತೆ ಅಲ್ಲಿ ಒಂದು ಮೇಜರ್ ರ್ಯಾಲಿ ಬರೋ ಚಾನ್ಸಸ್ ಇರುತ್ತೆ. ಫಸ್ಟ್ ಪಾಯಿಂಟ್. ನಂತರ ಏನಪ್ಪಾ ಅಂದರೆ ಕೆಳಗಡೆ ಬ್ರೇಕ್ ಆದರೆ ಕೆಳಗಡೆ ಬರುತ್ತೆ. ನಂಗೆ ತಿಳಿ ಮಟ್ಟಿಗೆ ಇಲ್ಲಿ ಒಂದು ಟಚ್ ಆಗಿ ಇವಾಗ ಬಾಟಮ್ನಲ್ಲಿದೆ. ನೆಕ್ಸ್ಟ್ ಅಪ್ ಮೂವ್ ಈ ಥರ ಮೇಲ್ಗಡೆ ಅಂದರೆ ಇಟ್ ರ್ಯಾಲಿ ಟುವರ್ಡ್ಸ್ 53,000, 54,000 ಆ ಥರ ಒಂದು ಪಾಸಿಬಿಲಿಟೀಸ್ ಚಾರ್ಟ್ನಲ್ಲಿ ಜಾಸ್ತಿ ಕಾಣ್ತಾ ಇದೆ. ಹಾಗೆ ಇಲ್ಲಿ ನೋಡ್ಬೋದು, ತುಂಬ ದಿನಗಳ ನಂತರ ಇಲ್ಲಿ ಚಾನಲ್ ಇತ್ತು ನೋಡಿ, ಯು ಕ್ಯಾನ್ ಸಿ ಹಿಯರ್. ಈ ಚಾನಲ್ ಹೇಗೆ ಬ್ರೇಕ್ ಆಯಿತು, ಅಪ್ಸೈಡ್ ಮೂವ್ ಆಗಿದೆ. ಅದೇ ಥರ ಇಲ್ಲಿ ಒಂದು ಬಾಕ್ಸ್ ಕ್ರಿಯೇಟ್ ಆಗಿದೆ. ಬಾಕ್ಸ್ ಯಾವ ಕಡೆ ಬ್ರೇಕ್ ಆಗುತ್ತೆ, ಸಪೋಸ್ 50,500 ಕೆಳಗಡೆ ಬರುತ್ತೆ, 53,700 ಮೇಲ್ಗಡೆ ಇದೆ. 50,500 ಕೆಳಗಡೆ ಬಂದರೆ ಕೆಳಗಡೆ ಬರುತ್ತೆ, ಒಂದು ಕೆಳಗಡೆ ಫಾಲ್ ಆಗೋ ಚಾನ್ಸ್ ಇರುತ್ತೆ. ಅದೇ 53,800 ದಾಟ್ತಂದ್ರೆ ಇಟ್ ರ್ಯಾಲಿ ಟುವರ್ಡ್ಸ್ 56,000 ವರೆಗೂ ರೀಚ್ ಆದರೂ ಆಗಬಹುದು ಆನ್ ಡೈಲಿ ಬೇಸಿಸ್. ಡೈಲಿ ಚಾರ್ಟ್ ಇದು.
ಅದು ಮುಂದಿನ ದಿನಗಳಲ್ಲಿ ಆಗಬಹುದು, ಒಂದು ಮಾಹಿತಿ ಇರಲಿ ಅಂತ ಹೇಳಿದೆ. ಇಲ್ಲಿ ಕೂಡ ಚಿಕ್ಕ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೀಗಾಗಿ ಇಲ್ಲಿ ಕೂಡ ಪಾಸಿಟಿವಿಟಿ, ಅದ್ರ ಜೊತೆಗೇನೆ ICICI ಬ್ಯಾಂಕ್, HDFC ಬ್ಯಾಂಕ್ ಅಪ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗಿವೆ. ಅವು ಕೂಡ ಬಾಟಮ್ ಫಾರ್ಮ್ ಆಗಿವೆ. ಇಲ್ಲಿ ಬಾಟಮ್ ಸಿಕ್ಕಿದೆ ನಮಗೆ. ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿ ಬರುತ್ತೆ. ಅದೇ ಥರ ಇಲ್ಲಿ ಗ್ಯಾಪ್ ಇದೆ, ಗ್ಯಾಪ್ ಫಿಲಪ್ ಮಾಡಲಿಕ್ಕೆ ಬರುತ್ತೆ. ಗ್ಯಾಪ್ ಎಷ್ಟಿದೆ? 52,000. ಹೌದು, ನಾಳೆ ಅಥವಾ ನಾಡಿದ್ದು 52,000 ರೀಚ್ ಆದರೂ ಆಗಬಹುದು ಬ್ಯಾಂಕ್ ನಿಫ್ಟಿಯಲ್ಲಿ. ಹೀಗಾಗಿ ಫಂಟಾಸ್ಟಿಕ್ ಒಂದು ಅಪ್ ಮೂವ್ ಆಗೋ ಎಲ್ಲ ಚಾನ್ಸಸ್ ಇದೆ. ಒಂದು ಗಮನ ಇಡಬೇಕಂದ್ರೆ ದಯವಿಟ್ಟು ಪಿವೋಟ್ ಪಾಯಿಂಟ್ಸ್, ಐ ಮೀನ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ. ಎಲ್ಲಿ ಸಪೋರ್ಟಿಗೆ ಬರುತ್ತೆ ಕ್ಯಾಂಡಲ್, 5 ಮಿನಿಟ್ಸ್ ಕ್ಯಾಂಡಲ್ಲು, ನೀವು ಇಂಟ್ರಾಡೇ ಟ್ರೇಡ್ ಮಾಡ್ತಾ ಇದ್ರೆ 5 ನಿಮಿಷದ ಕ್ಯಾಂಡಲನ್ನು ಚೂಸ್ ಮಾಡ್ಕೊಳ್ಳಿ. 5 ನಿಮಿಷದ ಕ್ಯಾಂಡಲ್ನಲ್ಲಿ ಸಪೋಸ್ ಇಲ್ಲಿ ಒಂದು ಸಪೋರ್ಟ್ ಲೈನ್ ಇತ್ತು, ಸಪೋಸ್ ಮಾರ್ಕೆಟ್ ಇಲ್ಲಿ ಸಪೋರ್ಟಿಗೆ ಬಂತಂದ್ರೆ ರಿವರ್ಸ್ ಕ್ಯಾಂಡಲ್ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆತಂದ್ರೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟು ಕಾಲ್ ಆಪ್ಷನ್ನ ಬೈ ಮಾಡ್ಬೋದು. ಫಂಟಾಸ್ಟಿಕ್ ಒಂದು ಅರ್ನಿಂಗ್ ಸಿಗುತ್ತೆ. ಇದು ಬಾಟಮ್ ಫಿಶಿಂಗ್ ಆಗುತ್ತೆ. ಅದೇ ನೀವು ಇಲ್ಲಿದ್ದಾಗ ಬೈ ಮಾಡಿದ್ರೆ ಏನಾಗುತ್ತೆ, ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸ್ ಇರುತ್ತೆ. ಹೀಗಾಗಿ ಆಟ್ ದ ಸಪೋರ್ಟ್ ಲೈನ್ ಕಾಲ್ ಆಪ್ಷನ್ ಬೈ ಮಾಡಲಿಕ್ಕೆ ಟ್ರೈ ಮಾಡಿ, ಅಥವಾ ಆಟ್ ದ ರೆಸಿಸ್ಟೆನ್ಸ್ ಲೈನ್ ಪುಟ್ ಆಪ್ಷನ್ ಬೈ ಮಾಡಲಿಕ್ಕೆ ಟ್ರೈ ಮಾಡಿ. ಆ ಥರ ಪ್ಲಾನ್ ಮಾಡ್ಕೊಳ್ಳಿ. ಹಾಗೆ ನಾಳೆ ಟ್ರೇಡ್ ಮಾಡಲಿಕ್ಕೆ ಒಂದು ಸ್ಟಾಕನ್ನು ನಾನು ರಿಕಮೆಂಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ನನ್ನ ಪರ್ಸನಲ್ ರಿಕಮೆಂಡೇಶನ್ ಅಂತ ಕನ್ಸಿಡರ್ ಮಾಡಿ. ದಯವಿಟ್ಟು ನೀವು ಕೂಡ ಸ್ಟಡಿ ಮಾಡಿ, ಅಥವಾ ನಿಮ್ಮ ಆರ್ಥಿಕ ಸಲಹೆಗಾರ ಸಲಹೆ ಕೇಳಿಬಿಟ್ಟು ಮುಂದುವರಿಬೋದು. ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ 11,180ರಲ್ಲಿ ಕ್ಲೋಸ್ ಆಗಿದೆ. ಸ್ಟ್ರಾಂಗ್ ಒಂದು ಚಾರ್ಟ್ ಪ್ಯಾಟರ್ನ್ ಕೂಡ ಫಾರ್ಮ್ ಆಗಿದೆ. ಇದರಲ್ಲಿ 11,500 ರೀಚ್ ಆಗಬಹುದು ನಾಳೆ. 11,500 ಫಸ್ಟ್ ಟಾರ್ಗೆಟ್, ಅದನ್ನು ಕ್ರಾಸ್ ಆತಂದ್ರೆ 11,700. ಇವೆರಡು ಟಾರ್ಗೆಟನ್ನು ಕನ್ಸಿಡರ್ ಮಾಡಬಹುದು ಆನ್ ಇಂಟ್ರಾಡೇ ಬೇಸಿಸ್, ಮತ್ತು ಆಸ್ ವೆಲ್ ಆಸ್ ಪೊಸಿಷನಲ್ ಕೂಡ ಇದನ್ನು ಮಾರುತಿ ಸುಜುಕಿಯನ್ನು ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ. ನೋಡಿ, FIDI ಡೇಟಾ ನೋಡೋದಾದರೆ DIs ಏನು ಮಾಡಿದ್ದಾರೆ, DIs ಓಕೆ, DIs ಏನಿದೆ, FIs ಓಕೆ, DIs 1,690 ಕೋಟಿ ಬೈ ಮಾಡಿದ್ದಾರೆ. ನೆಟ್ ಕ್ಯಾಶನ್ನು 1,782 ಕೋಟಿ ನೆಟ್ ಕ್ಯಾಶನ್ನು FIs ಸೆಲ್ ಮಾಡಿದ್ದಾರೆ. ಹೀಗಾಗಿ ಈಕ್ವಲ್ ಇದೆ. ಆ ಥರ ಒಂದು ಮೇಜರ್ ಒಂದು ಜಾಸ್ತಿ ಸೆಲ್ಲಿಂಗ್ ಜಾಸ್ತಿ ಬೈಯಿಂಗ್ ಯಾವುದೂ ಇಲ್ಲ. ಹೀಗಾಗಿ ಅದು ಕೂಡ ಒಂದು ಪಾಸಿಟಿವ್ ಅಂತ ಸೆಂಟಿಮೆಂಟ್ ಅಂತ ಕನ್ಸಿಡರ್ ಮಾಡಬಹುದು. ಯಾಕಂದರೆ FIs ಇವತ್ತು ಜಾಸ್ತಿ ಇನ್ವಾಲ್ವ್ ಆಗಿಲ್ಲ. ಏನು ರೀಸನ್ ಅಪ್ಪ ಅಂದರೆ ಯುರೋಪಿಯನ್ ಮಾರ್ಕೆಟ್ ಆಗಿದ್ದು, ಅಮೇರಿಕನ್ ಮಾರ್ಕೆಟು, ಬ್ರಿಟನ್ ಎಲ್ಲ ಕಡೆ ಒಂದು ನ್ಯೂ ಇಯರ್ ಹಾಲಿಡೇ ಇದೆ ಎಲ್ಲ ಮಾರ್ಕೆಟ್ನಲ್ಲಿ. ಹೀಗಾಗಿ ಇವತ್ತು ಯಾವುದೇ ಟ್ರೇಡಿಂಗ್ ಇರಲ್ಲ ಅಮೇರಿಕನ್ ಮಾರ್ಕೆಟ್ನಲ್ಲಿ ಫ್ಯೂಚರ್ಸ್ನಲ್ಲಿ. ಹೀಗಾಗಿ ನಾಳೆ ಬೆಳಿಗ್ಗೆನೇ ಗೊತ್ತಾಗುತ್ತೆ ಫ್ಯೂಚರ್ಸ್ ಹೇಗೆ ಓಪನ್ ಆಗ್ತವೆ, ಅಮೇರಿಕನ್ ಫ್ಯೂಚರ್ಸು, ಗಿಫ್ಟ್ ನಿಫ್ಟಿ ಅದೆಲ್ಲ. ನನ್ನ ಕಡೆಯಿಂದ ಹೇಳೋದಾದರೆ ಚಾರ್ಟ್ ಪ್ಯಾಟರ್ನ್ ಮಾತ್ರ ಪಾಸಿಟಿವ್ ಸೆಂಟಿಮೆಂಟ್ ತೋರಿಸ್ತಾ ಇದೆ. ಒಂದು ಕ್ಲೋಸಿಂಗ್ ಕೂಡ ಚೆನ್ನಾಗಾಗಿದೆ. ಹೀಗಾಗಿ ನಾಳೆ ಕೂಡ ಒಂದು ಬಿಗ್ ಅಪ್ಸೈಡ್ ರ್ಯಾಲಿ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.